ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಹೆಲ್ದಿ ಕಾರ್ನರ್. ನಾನಿವತ್ತು ಮಾಡ್ತಾ ಇದ್ದೇನೆ ಹೆಸರು ಕಾಳು ಹಾಗೂ ಬಾಳೆ ದಿಂಡಿನ ಸಾರು. ಇದಕ್ಕೆ ಹೆಸರು ಕಾಳನ್ನು ನಾನು ಮೊಳಕೆ ಬರೆಸಿದ್ದೇನೆ. ಹಾಗೆ ಒಂದು ಸಣ್ಣ ತುಂಡು ಬಾಳೆ ದಿಂಡನ್ನು ತೆಗೆದುಕೊಂಡಿದ್ದೇನೆ. ಈ ಬಾಳೆ ದಿಂಡು ಏನಿದೆ ಇದನ್ನು ಕಟ್ ಮಾಡಿ ನಾವು ಬಿಸಿ ನೀರಲ್ಲಿ ಹಾಕಿಡಬೇಕು. ಒಂದು 15 ನಿಮಿಷ ಇಟ್ಟರೆ ಸಾಕು. ಈ ಬಾಳೆ ದಿಂಡಲ್ಲಿ ನಾರಿನ ಅಂಶ ಇರುತ್ತೆ. ಆ ನಾರನ್ನು ಏನಿದೆ ಕರೆಕ್ಟ್ ತೆಗಿಬೇಕು. ಈಗ ನಾನು ಬಿಸಿ ಮಾಡಿದ್ದೇನೆ ನೀರನ್ನು. ಕುದಿಸ್ಬೇಕಂತಿಲ್ಲ, ಬಿಸಿ ಮಾಡಿದರೆ ಸಾಕು. ಇವಾಗ ಇದನ್ನು ಚೆನ್ನಾಗಿ ಕಟ್ ಮಾಡಿ ನೋಡಿ, ನಾರಿದೆ ನೋಡಿ, ಇದನ್ನು ತೆಗೀರಿ. ಇದನ್ನು ಚೆನ್ನಾಗಿ ನಾನು ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಡ್ತೇನೆ. ಇದರಲ್ಲಿ ಒಂದು ಕಂದು ಬಣ್ಣ ಬಿಡ್ತದೆ, ಮತ್ತೊಂದು ರೀತಿಯಲ್ಲಿ ಕಹಿತನ ಇರ್ತದೆ. ಅದು ನೀರಲ್ಲಿ ಹಾಕೋದರಿಂದ ಆ ಕಹಿತನ ಹೋಗ್ತದೆ. ಈಗ ಹೆಸರು ಕಾಳನ್ನು ಹಾಕಿ ನಾನು ಬೇಯಿಸ್ತೇನೆ. ಒಂದು ಕುದಿ ಬಂದರೆ ಸಾಕು. ಇದು ಮೊಳಕೆ ಬರೆಸಿದ್ದರಿಂದ ಒಂದು ಕುದಿ ಬಂದರೆ ಸಾಕಾಗ್ತದೆ. ಸ್ವಲ್ಪ ನೀರು ಹಾಕಿ ಕುದಿಸ್ತೇನೆ. ಇದು ಕಿಡ್ನಿ ಸ್ಟೋನ್ ಇದ್ದವರಿಗೆ ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನ್ ಇದ್ದವರಿಗೆ ಬಾಳೆ ದಿಂಡು ಏನಿದೆ ಬೆಳಗ್ಗಿನ ಹೊತ್ತಲ್ಲಿ ನೀವು ಖಾಲಿ ಹೊಟ್ಟೆಗೆ ಇದರದ್ದು ಜ್ಯೂಸ್ ಮಾಡಿ, ಅಂದರೆ ಡೈರೆಕ್ಟ್ ಆ ಬಾಳೆ ದಿಂಡು ಏನಿದೆ ಹಸಿ ಇದ್ದದ್ದನ್ನೇ ನೀವು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ರುಬ್ಬಿ ಅದರದ್ದು ಜ್ಯೂಸ್ ತೆಗೆದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕುಡಿದರೆ ಕಿಡ್ನಿ ಸ್ಟೋನ್ ಎಲ್ಲ ಕರಗ್ತದೆ. ಹಾಗೆ ಇದು ಜೀರ್ಣಕ್ರಿಯೆಗೆ ಇರ್ಬೋದು, ಒಳ್ಳೆಯದು. ಇದರಿಂದ ಇನ್ನೂ ರೆಸಿಪಿ ಇದೆ, ನಾನು ಅಪ್ಲೋಡ್ ಮಾಡ್ತೇನೆ ಮುಂದೆ. ಬಾಳೆ ದಿಂಡನ್ನು ನೋಡಿ, ಇಲ್ಲಿ ಬಾಳೆ ದಿಂಡು ನೋಡಿ ಈಗ ಕಂದು ಬಣ್ಣ ಬಿಟ್ಟಿದೆ. ಇದನ್ನು ತೊಳೆದು ನಾನು ಈ ಹೆಸರು ಕಾಳಿಗೆ ಸೇರಿಸ್ತೇನೆ. ಬಾಳೆ ದಿಂಡು ಏನಿದೆ ನಾವು ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತೇವೆ. ನಮ್ಮ ತೋಟದಲ್ಲಿ ಇರ್ತದೆ, ನಮಗೆ ಬೇಡ. ನಮ್ಮ ಮನೆಯಲ್ಲಿ ನನ್ನ ಅಮ್ಮ ಮಾಡ್ತಿದ್ರು, ನನಗೆ ಅದು ರೆಸಿಪಿ ತುಂಬ ಇಷ್ಟ. ಹಾಗೆ ನಾನು ಅದನ್ನು ಮಾಡ್ತಾ ಇರ್ತೇನೆ. ಇವಾಗ ನೋಡಿ, ಸಾರು ಮಾಡಲಿಕ್ಕೆ ನಾನು 1 ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ ಬೀಜ, ಹಾಗೆ 1/4 ಚಮಚ ಸಾಸಿವೆ, ಮತ್ತು 3-4 ಕರಿಮೆಣಸು ತೆಗೆದುಕೊಂಡಿದ್ದೇನೆ, ಮತ್ತು 3 ಬ್ಯಾಡಗಿ ಮೆಣಸು, ಮತ್ತು 1 ಈರುಳ್ಳಿ, 1 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಹುಳಿ ತೊಗೊಂಡಿದ್ದೇನೆ, ಮತ್ತು 1/4 ಕಾಯಿ ತುರಿ ತೊಗೊಂಡಿದ್ದೇನೆ. ಇವಾಗ ನಾವು ಈ ಜೀರಿಗೆ ಮತ್ತು ಕೊತ್ತಂಬರಿ ಬೀಜ, ಬ್ಯಾಡಗಿ ಮೆಣಸು ಏನಿದೆ ಅದು, ಮತ್ತು ಕರಿಮೆಣಸು ಇಷ್ಟನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಅದು ಬೇರೆಯೇ ಘಮ ಕೊಡ್ತದೆ ನಮ್ಮ ಸಾರಿಗೆ. ಇವಾಗ ನೋಡಿ, ಇದು ಬೆಂದಿದೆ ನೋಡುವ. ಈಗ ಬೇಗ ಬೇಯ್ತದೆ ಅದು. ನಿಮಗೆ ಬಾಳೆ ದಿಂಡು ಏನಿದೆ ಅದು ಟ್ರಾನ್ಸ್ಪರೆಂಟ್ ಕಲರಿಗೆ ಬರ್ತದೆ. ಸ್ವಲ್ಪ ಮೊದಲು ಬಿಳಿ ಬಣ್ಣದಲ್ಲಿರ್ತದೆ, ಮತ್ತು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಹಾಗೆ ಆಗ್ತದೆ, ಅದು ಬೆಂದಿದೆ ಅಂತ ಅರ್ಥ. ಮತ್ತು ಸ್ವಲ್ಪ ಹೆಸರು ಬೇಳೆ ಏನಿದೆ ಅದು ನೋಡ್ಕೊಳ್ಳಿ, ಬೆಂದಿದ್ದರೆ ರೆಡಿಯಾಗಿದೆ ಇದು. ಇವಾಗ ನಾವು ಮಸಾಲ ಕಡೆದುಕೊಂಡು ಇದಕ್ಕೆ ಸೇರಿಸಲಿಕ್ಕಿದೆ. ಅದರ ಮೊದಲು ಮಸಾಲ ಫ್ರೈ ಮಾಡ್ಕೊಳ್ತೇನೆ. ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸಾಸಿವೆಯನ್ನೆಲ್ಲ ಫ್ರೈ ಮಾಡಲಿಕ್ಕೆ ಹಾಕಬೇಡಿ, ಕಹಿ ಆಗ್ತದೆ. ಇಷ್ಟನ್ನು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನೀಗ ಕಡೆದುಕೊಳ್ತಾ ಇದ್ದೇನೆ. ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ನುಣ್ಣಗೆ ರುಬ್ಬಿ ನಾನು ಮಸಾಲ ರೆಡಿ ಮಾಡಿದ್ದೇನೆ. ಈ ಮಸಾಲ ಏನಿದೆ ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು. ನಾವು ತರಕಾರಿ ಮಾಡುವಾಗ ತುಂಬಾ ನುಣ್ಣಗೆ ಆಗಬೇಕಂತೇನಿಲ್ಲ, ನುಣ್ಣಗೆ ಆದಷ್ಟು ಟೇಸ್ಟ್. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಒಳ್ಳೆ ಘಮ ಬರ್ತಾ ಇದೆ. ಇದರ ಮುಂದೆ ಯಾವ ಚಿಕನ್ನು ಬೇಡ, ಏನೂ ಬೇಡ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಉಪ್ಪು ಚೆಕ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಕಡಿಮೆ ಇದೆ. ಇನ್ನು ಸ್ವಲ್ಪ ಉಪ್ಪನ್ನು ನಾನು ಸೇರಿಸ್ಕೊಳ್ತೇನೆ. ನಮ್ಮ ಮನೆಯ ಹಿತ್ತಲಲ್ಲೇ ಇರುವ ಒಂದು ಅತ್ಯದ್ಭುತವಾದ ಮನೆ ಮದ್ದು ಅಂದರೆ ಇದು ಬಾಳೆ ದಿಂಡು. ಈ ಮಸಾಲ ಸ್ಮೆಲ್ ಹೋದ ತಕ್ಷಣ ಇದನ್ನು ಆಫ್ ಮಾಡಿಕೊಳ್ಳಿ. ಯಾಕಂದರೆ ಮೊದಲೇ ಬೇಯಿಸಿದ್ದೇವೆ ನಾವು ಬಾಳೆ ದಿಂಡು ಮತ್ತು ಹೆಸರು ಕಾಳನ್ನು ಮೊದಲೇ ಬೇಯಿಸಿದ್ದೇವೆ, ಅದಕ್ಕೋಸ್ಕರ ಇದನ್ನು ಆಫ್ ಮಾಡಿಕೊಳ್ಳಿ. ಮತ್ತು ಸ್ವಲ್ಪ ಒಗ್ಗರಣೆ ಇಡುವ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕಿ, ಈ ತೆಂಗಿನೆಣ್ಣೆ ಇಟ್ಟಿದ್ದೇನೆ. ಈ ತೆಂಗಿನೆಣ್ಣೆ ಬಿಸಿ ಆದಾಗೆ ಸ್ವಲ್ಪ ಸಾಸಿವೆ, ಹಾಗೆ
ಒಂದು 3-4 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿದ್ದನ್ನು ಹಾಕಿದ್ದೇನೆ. ಮತ್ತು ಸ್ವಲ್ಪ ಕರಿಬೇವಿನ ಎಲೆ ಹಾಗೆ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಒಗ್ಗರಣೆ ಎಷ್ಟು ಫ್ರೈ ಮಾಡ್ಕೊಳ್ತೀರಿ ಅಷ್ಟು ಘಮ ಕೊಡ್ತದೆ. ಇದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಒಗ್ಗರಣೆ ಈಗ ಆಯಿತು. ಇವಾಗ ನಮ್ಮ ಬಾಳೆ ದಿಂಡಿನ ಸಾರೇನಿದೆ ಇದು ರೆಡಿಯಾಗಿದೆ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ನನಗಂತೂ ತುಂಬ ಇಷ್ಟವಾದ ಒಂದು ತರಕಾರಿ ಅಂದರೆ ಈ ಬಾಳೆ ದಿಂಡು. ನೋಡಿ, ಬಾಳೆ ದಿಂಡಿನ ಸಾರು ಈಗ ರೆಡಿಯಾಗಿದೆ. ದಯವಿಟ್ಟು ಈ ರೆಸಿಪಿಯನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಗಾಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ವೀಕ್ಷಕರೇ.